ದೋಸೆ ಮನೆ ಮನೆ ಪವಿತ್ರ ಮನೆ ಅಂತ ಪವಿತ್ರ ಮನೆ ಡಿಪ್ ಮಾಡಿ ಮೈ ಗಾಡ್ ಬೆಳಿಗ್ಗೆ ಪಿಕ್ ಮಾಡಿದೆ ಅದೇನ ಅದ್ರಲ್ಲಿ ಏನ್ ದೊಡ್ತಾನೆ ಏನಿತ್ತು ಅದ್ರಲ್ಲಿ ದೊಡ್ತಾನ. ಹಾಯ್ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಎ.ಕೆ.ಎ ಟ್ಯಾಲೆಂಟೆಡ್ ಕಲಾವಿದ. ಸೊ ನೀವೆಲ್ಲರೂ ಕೇಳ್ತಿದ್ರಿ ಬ್ರೋ ಫುಡ್ ವ್ಲಾಗ್ ಮಾಡಿ ಅಂತ. ಆದ್ರಿಂದ ಇವತ್ತಿನ ವಿಡಿಯೋ ಒಂದು ಕ್ರೇಜಿ ಫುಡ್ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಫುಡ್ ವ್ಲಾಗ್ ಮಾತ್ರ ಅಲ್ಲ, ಫನ್ ವ್ಲಾಗ್ ಆಗಿರುತ್ತೆ ಕೂಡ. ಯಾವತ್ತು ಎಷ್ಟೊಂದು ಜನ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ, ಯಾವಾಗಲೂ ನಾನ್ ವೆಜ್ದೇ ತೋರಿಸ್ತೀರಾ, ನಮಗೆ ವೆಜ್ಜಲ್ಲಿರೋ ಒಳ್ಳೆ ಜಾಗ ತೋರಿಸಿ, ವೆಜ್ ಫುಡ್ ಇರೋವಂಥ ಜಾಗ. ಸೊ ನಾವು ಇವತ್ತು ಅಂದರೆ ಮಾರ್ನಿಂಗ್ ಬೆಳಗ್ಗೆ 4:15 5 ಗಂಟೆಗೆ ಇರೋವಂಥ ಬ್ರೇಕ್ಫಾಸ್ಟ್, ನಮಗೆ ಇಡ್ಲಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಎಲ್ಲಿ ಸಿಗುತ್ತೆ, ದೂರ ಹೋದರೆ ಫ್ರೆಂಡ್ಸ್ ಜೊತೆ ಎಲ್ಲಿ ನಾವು ತಿನ್ಬೋದು ಅನ್ನೋದಕ್ಕೆ ಇಲ್ಲಿದೆ ಬೆಸ್ಟ್ ಜಾಗ. ಸೊ ಬನ್ನಿ, ಬೆಳಗ್ಗೆಯಿಂದ ಏನೇನು ನಡೀತು ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬೆಳಗ್ಗೆ ನಾವು ಇಲ್ಲಿಂದ 5:15 ಬೇಡ ಅನ್ಕೊಂಡಿದ್ವಿ, ಆದರೆ ನಾವು ಹುಡುಗರು ಟೈಮಿಂಗ್ಸ್ ಗೊತ್ತಲ್ಲ, ತುಂಬ ಫಾಲೋ ಮಾಡ್ತೀವಿ. 6 ಗಂಟೆಗೆ ಬಿಟ್ವಿ. ನನಗೆ ಒಂದು ರೂಟ್ ಗೊತ್ತಿಲ್ಲ, ಫ್ರೆಂಡ್ ರೂಟು. ಇವ್ರನ್ನೆಲ್ಲ ನಾನು ಫ್ರೆಂಡ್ ರೂಟ್ ಅಲ್ಲ, ಫ್ರೆಂಡ್ ಮನೆ ರೂಟು. ಫ್ರೆಂಡ್ ಮನೆ ರೂಟು. ಈ ತರ ಕಾಮಿಡಿ ಮಾಡ್ಬೇಡ, ಇದು ಪಂಚ್ ಆಗಲ್ಲ. ಸ್ಟ್ರೈಟ್ ಹೋಗು, ಫುಲ್ ಸ್ಟ್ರೈಟ್ ಹೋದ್ರೆ ಅಲ್ಲೊಂದು ಸರ್ಕಲ್ ಬರುತ್ತೆ. ಹೂನಪ್ಪ, ನಿಂಗೆ ಪ್ರತಿ ರೋಡಲ್ಲೂ ಕೇಳ್ಕೊಂಡ್ ಹೋಗ್ತೀನಿ. ನೀನು ಕೆಟ್ಟ ಮಾತಾಡ್ತಿದ್ಯಾ? ಮೊದಲನೇ ಕೆಟ್ಟ ವರ್ಡ್ ಹೇಳ್ತಿದ್ದಾನೆ ಫ್ರೆಂಡ್. ಅಲ್ಲಿಂದ ನಾವು ನಮ್ಮ ಫ್ರೆಂಡ್ ರಾಗಿ ಮನೆಗೆ ಹೋಗಿದ್ವಿ. ಸೊ ಅವನಿಗೆ ವೆಯ್ಟ್ ಮಾಡಬೇಕು, ರಾಗಿ ಗೌರವ್ಗೆ. ಸೊ ನಮ್ಮ ಗ್ಯಾಂಗಲ್ಲಿ ಲೇಟ್ ಮಾಡೋರೊಬ್ರು ಇದ್ದೇ ಇರ್ತಾರಲ್ಲ, ಅದರಲ್ಲಿ ಗೌರವ್ ಒಬ್ಬ. ನಾನು ಹೇಳ್ತೀನಿ ಕೇಳಿ, ಈ ಥರ ಲೇಟ್ ಮಾಡ್ರೆ ನಾನು 5 ಗಂಟೆಗೆ ರೆಡಿ ಆಗಿದ್ದೀನಿ. ಒಬ್ಬ ಮನುಷ್ಯ 5 ಗಂಟೆ ರೆಡಿ ಆದಾಗ ವಿ ಶುಡ್ ರೆಸ್ಪೆಕ್ಟ್ ದ ಮನುಷ್ಯ. ಇಂಥ ಈ ಬೇವರ್ಸಿ ಎದ್ದಿರದೆ 5:15. ಸುಳ್ಳು ಹೇಳ್ತಾರೆ ಫ್ರೆಂಡ್ಸ್. ಇದೇನಾ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು ಬೇವರ್ಸಿ ಅಂತೆಲ್ಲ ಮಾತಾಡ್ತೀವಿ ನೋಡಿ ಫ್ರೆಂಡ್ಸ್. ನಾವ್ ಅಪ್ಪ ಅಮ್ಮ ಬೇವರ್ಸಿ ಅಂತೆಲ್ಲ ಮಾತಾಡ್ಬೇಡ ಅಂತ ಹೇಳ್ಕೊಟ್ಟಿಲ್ಲ, ಮಾತಾಡ್ಬೇಡ ಅಂತ ಹೇಳ್ಕೊಟ್ಟಿದ್ದಾರೆ. ಆದ್ರೆ ಇವನಿಗೆ ಬೇವರ್ಸಿ ಅಂತ ಹೇಳಂತ ಹೇಳಿ ಹಂಗ್ ಬೇವರ್ಸಿ ಇಲ್ಲಿ ಫ್ರೆಂಡ್ಸ್ ಅಂದ್ಮೇಲೆ ಇದೆಲ್ಲ ತಪ್ಪು ವರ್ಡ್ಸ್ ಎಲ್ಲ ಯೂಸ್ ಮಾಡ್ಬೋದು. ಸೊ ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಿ ಎಲ್ಲರೂ ಕೇಳ್ತಿರ್ತಾರೆ ಅವಾಗ. ಹೌದು, ಇಷ್ಟು ಅರ್ಲಿ ಮಾರ್ನಿಂಗ್ ಕರ್ಕೊಂಡ್ ಬಂದಿದ್ಯಾ, ಏನ್ ತಿನ್ನಕ್ಕೆ? ನೋಡು, ಯಾವಾಗಲೂ ನನ್ನ ವ್ಯೂವರ್ಸ್, ನನ್ನ ಯೂಟ್ಯೂಬ್ ವ್ಯೂವರ್ಸ್ ಯಾವಾಗಲೂ ಹೇಳ್ತಿರ್ತಾರೆ, ಬ್ರೋ ಯಾವಾಗ ನೋಡಿದ್ರು ನೀವು ನಾನ್ ವೆಜ್ ತಿನ್ನಿಸ್ತೀರಾ, ನಾನ್ ವೆಜ್ ಊಟದೇ ತೋರಿಸ್ತೀರಾ ಅಂತ. ಬಿಕಾಸ್ ನಾನು ಏನೋ ಬಿರಿಯಾನಿ, ಆನಂದ್ ಬಿರಿಯಾನಿ ತೋರಿಸಿದ್ದೆ, ಮಂಡಿಪೇಟೆ ಪಲಾವ್ ತೋರಿಸಿದ್ದೆ, ಈ ತರ ನಾನ್ ವೆಜ್ ಗಳದೇ ತೋರಿಸಿದ್ದೆ. ನಾನು ವೆಜ್ ಯಾರು ತೋರಿಸಿಲ್ಲ. ಈಗ ನನ್ನ ವೆಜ್ ಕರ್ಕೊಂಡು ಹೋಗ್ತಿದ್ಯಾ ನೀನು? ಹೇಳಿದ್ರೆ ಬರ್ತಾನೆ ಇರ್ಲಿಲ್ಲ ನಾನು. ನಿಂಗೆ ಗೊತ್ತಿಲ್ಲ ವೆಜ್ ಅಂತ? ಮಗ ಹೇಳದ್ ಕೇಳು, ಫ್ರೆಂಡ್ಸ್ ನಾವು ಯಾವ ನಾನ್ ವೆಜ್ ಅಂತಲ್ಲ, ಯಾವ ಫ್ರೆಂಡ್ಸ್ ಜೊತೆ ಹೋಗ್ತಿದೀವಿ ಅನ್ನೋದು ಇಂಪಾರ್ಟೆಂಟ್ ಮಚ್ಚ. 4 AM ಸ್ಪಾಟ್ ಅಂದ್ರೆ 4 AM ಸ್ಪಾಟ್ ಅಂದ್ರೆ 4 ಗಂಟೆಗೆ ನೀವು ಆರಾಮಾಗಿ ಧೈರ್ಯವಾಗಿ ಹೋಗೋ ಸ್ಪಾಟ್ ಅಂತ. ಧೈರ್ಯ ಏನಂದ್ರೆ ನಿಮ್ಗೆ ಯಾರಾದ್ರೂ ಚೈನ್ ಗೀನ್ ಕತ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಧೈರ್ಯದಲ್ಲಿ ಹೋಗ್ರಿ. ಏನ್ ಹಾಕಿದ್ಯಾ ಅಂತ ನೀನ್ ನೋಡು. ಸಿಂಪ್ಲಿಸಿಟಿ ಏನ್ ಹಾಕಿದ್ಯಾ? ಸಿಂಪ್ಲಿಸಿಟಿ ಲೈಸ್ ಇನ್ ಸಕ್ಸಸ್ ಕಣ. ಯಾಕೋ ಹಿಂಗ್ ಹೊಟ್ಟೆ ಉರ್ಸ್ತೀಯ? 6:15 ಟೈಮು, 4 ಗಂಟೆ 4 AM ಬಗ್ಗೆ ಎಲ್ಲ ಕೇಳಿ. ಸೊ 4 AM ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ, ನಾವು ಹೋಗ್ತಾ ಇದೀವಿ ತುಮಕೂರು ರೋಡ್ ಹತ್ರ ಇರೋ ಪವಿತ್ರ ಅಂತ ಮಾತ್ರ ಹೇಳೋಣ ಅಷ್ಟೇ ಕಣ. ಪವಿತ್ರ ಪ್ಯಾರಡೈಸ್, ಅದು ಪವಿತ್ರ ಪ್ಯಾರಡೈಸ್ ಅಲ್ಲ, ಸಾರಿ, ಪವಿತ್ರ ಊಟದ್ದು ನಾಷ್ಟದ್ದು ಪವಿತ್ರ ನಾಷ್ಟದ ಮನೆಗೆ ಹೋಗ್ತಿದೀವಿ. ಅದು ತುಂಬಾ ಫೇಮಸ್ ಅಂತೆ. ಸೊ ಸೆಟ್ ದೋಸೆ ಎಲ್ಲ ಕೊಡ್ತಾರೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ಗೈಸ್ ನೋಡೋಣ ಅಲ್ಲಿ ಹೆಂಗಿದೆ, ನನ್ನ ಟೇಸ್ಟ್ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಅವಾಗ ಹೋಗಿ, ಅಲ್ಲಿವರೆಗೂ ಹೋಗ್ಬೇಡಿ, ಓಕೆನಾ? ಪ್ಲೀಸ್ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂಡ್ ಸಪೋರ್ಟ್ ಮಾಡಿ. ಆಮೇಲೆ ಈ ವ್ಲಾಗ್ ತುಂಬಾ ಫನ್ನಿ ಆಗಿರುತ್ತೆ, ಯಾಕಂದ್ರೆ ನನ್ನ ಜೊತೆ ಎಲ್ಲ ಫನ್ನಿ ಮೆಂಬರ್ಸ್ ಇರ್ತಾರೆ. ಫನ್ನಿ ಮೆಂಬರ್ಸ್ ಇರ್ತಾರೆ, ಬಟ್ ಫನ್ನಿ ಮಾಡಕ್ ಇವನು ಇರಲ್ಲ, ಬಟ್ ಫನ್ನೇ ಮಾಡಲ್ಲ ಅವನು. ಗೈಸ್ ನಾನು ಫನ್ ಮಾಡ್ತೀನಿ ಇಲ್ವಾ ಅಂತ ಈ ವ್ಲಾಗ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಪವಿತ್ರ ಇಡ್ಲಿ ದೋಸೆ ಸೆಟ್ ದೋಸೆ. ಒಂದೆರಡು ನಿಮಿಷ, ಫ್ರೆಂಡ್ ಹತ್ರ ಹೆಸರು ಕರೆಕ್ಟ್ ಆಗಿ ತಿಳ್ಕೊಬಿಡ್ತಾನೆ, ಹೆಸರು ಕರೆಕ್ಟ್ ಆಗಿ ತಿಳ್ಕೊಂಡು ಹೇಳ್ತಾನೆ ಏನಂತ. ಪವಿತ್ರ ಇಡ್ಲಿ ದೋಸೆ ಸೆಟ್ ದೋಸೆ ಅಂತ ಮಾತಾಡ್ತಾರೆ. ಪವಿತ್ರ ಇಡ್ಲಿ ದೋಸೆ ಸೆಟ್ ದೋಸೆ ಮನೆ ಪವಿತ್ರ ಮನೆ ಅಂತ ನೋಡಿ. ಇವನೊಬ್ಬ ಲೇಟ್ ಲತೀಫ್ ಒಬ್ಬ ಬರ್ತಾನೆ, ಟೈಮ್ ಸೆನ್ಸ್ ಇಲ್ಲ ಇವನಿಂದ. ನಮ್ ಇಡೀ ಗ್ಯಾಂಗು 10 ಜನ ಲೇಟ್ ಮಾಡಿದ್ದಾರೆ. ಕೊಡಿ, ಅದು ನಮ್ಗೆ ತೋರಿಸ್ತೀನಿ ಕೊಡಿ. 10 ಜನ ಲೇಟ್. ಸೆಕೆಂಡ್ ನೀವು ತಮ್ಮ ಇವರೆಲ್ಲ ಆಲ್ರೆಡಿ ಲೇಟ್ ಆಯ್ತಂತೆ. ಇವಾಗ ನಾವು ಹೋಗ್ತಾ ಇದೀವಿ ಪವಿತ್ರ ಇಡ್ಲಿ ದೋಸೆ ಮನೆ. ಇಡ್ಲಿ ದೋಸೆ ಪವಿತ್ರ ಮನೆ, ಪವಿತ್ರ ಇಡ್ಲಿ ಪವಿತ್ರ ಮನೆ. ಇಲ್ಲ ಪವಿತ್ರ ಇದು ಈ ಮೆಸೇಜ್ ಯಾರಿಗ್ ತಲುಪಬೇಕು ಅವ್ರಿಗೆ ತಲುಪುತ್ತೆ. ಪವಿತ್ರ ಮನೆ ಅಲ್ಲ, ಪವಿತ್ರ ಮನೆಗೆ ಹೋಗ್ತಿರುವ ಪ್ರಸಾದ್ ಮನೆ ಇಲ್ಲ. ಪವಿತ್ರದು ಇಡ್ಲಿ ದೋಸೆ ಕೊಡ್ತಾರೆ. ಪವಿತ್ರದು ಇಡ್ಲಿ ದೋಸೆನಾ? ಪವಿತ್ರ ಇಡ್ಲಿ ಅಂದ್ರೆ ಏನು ಅಂತ ಕಮೆಂಟ್ ಹಾಕಿ. ಪವಿತ್ರದು ಇಡ್ಲಿ ದೋಸೆ ತಿನ್ನಕ್ ಹೋಗ್ತೀಯ? ನಾವ್ ಆತರ ತಿನ್ನಕ್ ಹೋಗ್ತಿಲ್ಲ, ನಾವು ನಾರ್ಮಲ್ ಇಡ್ಲಿ ದೋಸೆ ತಿನ್ನಕ್ ಹೋಗ್ತಿರೋದು. ಹೋಟೆಲ್ ಹೋಗ್ಬಿಟ್ಟು ಇಡ್ಲಿ ದೋಸೆ. ಇವಾಗ
ನಾವು ಪವಿತ್ರ ಇಡ್ಲಿ ಹೋಟೆಲ್ಗೆ ಹೋಗ್ತಾ ಇದೀವಿ ಮಚ್ಚ. ಎಷ್ಟು ಗಂಟೆಗೆ ಓಪನ್ ಇರುತ್ತೆ ಮಚ್ಚ? ನಾರ್ಮಲ್ ಆಗಿ ಕಾಮಿಡಿ ಬಿಡು ಹೇಳು ಮಗ. ಬೆಳಗ್ಗೆನೆ ಓಪನ್ ಇರುತ್ತೆ, ಒಂದು 6:15 6 ಗಂಟೆಗೆ ಮೋಸ್ಟ್ಲಿ ಅನ್ಸುತ್ತೆ. ಬಟ್ ಅದೇ ಒಂದು 8:30 ಮೇಲೆ ಹೋಗ್ಬಿಟ್ರೆ ಅಂತ ಫುಲ್ ರಶ್. ಸೊ ಅದಕ್ಕೂ ಮುಂಚೆ ಹೋಗಿ ಎಲ್ಲ ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ಕೊಂಬರ್ಬೋದು. ಇವನ ಹೆಸರು ವೆಂಕಿ ಅಂತ, ಆಡೋದು ಮಾತ್ರ ಮಂಕಿ ಥರ. ಸೊ ಇನ್ನು ನನ್ನ ವೀಡಿಯೋದಲ್ಲಿ ಕಾಣಿಸ್ಕೊಳ್ಬೋದು, ತುಂಬ ದಿವಸ ಸ್ಕೆಚ್ ಹಾಕಿದ್ದ. ಸೊ ಅದಕ್ಕೋಸ್ಕರ ಇಲ್ದಿರೋ ಡೈಲಾಗ್ಗಳೆಲ್ಲ ಹೊಡಿತಾನೆ. ಈ ವಿಡಿಯೋ ಪೂರ್ತಿ ಇವಂದೇ ಓವರ್ ಆ್ಯಕ್ಟಿಂಗ್ ಇರುತ್ತೆ, ಮಿಸ್ ಮಾಡದೆ ಈ ಓವರ್ ಆ್ಯಕ್ಟಿಂಗ್ನ ಎಂಜಾಯ್ ಮಾಡಿ. ಮರ್ಯಾದೆ ಇದು ಒಳಗಡೆ ಯಾರ್ಯಾರಿದೆ ತೋರಿಸು. ನಮ್ಮ ಪ್ರಿನ್ಸಿಪಲ್ ಇದ್ದಾರೆ. ಯಾರೋ ನಮ್ಮ ಥರ ಯೂಶುವಲ್ ಫ್ರೆಂಡ್ಸ್ ಗ್ಯಾಂಗೆಲ್ಲ ಮಜಾ ಮಾಡ್ಕೊಂಡೇ ಹೋಗ್ತೀವಿ. ಸೊ 2 ಕಾರ್ ತೊಗೊಂಡಿದ್ವಿ ಒಟ್ಟಿಗೆ ಈ ರೈಡ್ನ ವಂಡರ್ಫುಲ್ ಮಾಡೋದಕ್ಕೆ. ಕೆಲವರೆಲ್ಲ ವೀಡಿಯೋ ಬರೋದಕ್ಕೆ ಇನ್ನೂ ಮುಂದೆ ನೋಡ್ತಾರೆ, ಇನ್ನು ಕೆಲವರು ವೀಡಿಯೋ ಬರೋದಕ್ಕೆ ಇಷ್ಟಪಡ್ತಾರೆ. ಸೊ ಎಲ್ಲ ಮಜಾಗಳ ನಡುವೆ ನಾವೆಷ್ಟು ಮಜಾ ಮಾಡ್ತೀವಿ ನೋಡೋಣ ಬನ್ನಿ. ಸೊ ಈಗ ನಾವು ಹೋಗ್ತಾ ಇದೀವಿ ಪವಿತ್ರ ತಟ್ಟೆ ಇಡ್ಲಿ. ತಟ್ಟೆ ತಗೊಂಡು ಹೊಡಿತಾರೆ ನಿಂಗೆ ಈ ತರ ಹೇಳಿದ್ರೆ. ಪವಿತ್ರ ಅದು ತಟ್ಟೆ ಇಡ್ಲಿ ಅಲ್ಲ, ಅದು ಪವಿತ್ರ ಇಡ್ಲಿ. ಈಗ ನಾವು ಪವಿತ್ರ ಇಡ್ಲಿ ಮನೆಗೆ ಹೋಗ್ತೀವಿ. ಇಡ್ಲಿ ಹೋಟೆಲ್ ಅದು ಮನೆ ಅಲ್ಲ ತಾನೆ? ಮನೆ ಅಲ್ಲ, ಅಲ್ಲ ಮನೆ ಕರ್ಕೊಂಡು ನೀನ್ ಬಿಡ್ತೀಯ ಹೇಳು. ನಾನೇ ಕೊಡ್ತೀನಿ. ನಿಮ್ಮ ಸಪೋರ್ಟ್ ಇಂದ ಯೂಟ್ಯೂಬ್ಗೆ ಅವ್ನಿಗೆ ಒಂದು $10 ಬಂದ್ರೆ ಸಾಕು, ಅದು ನಾವು ಊಟ ಮಾಡ್ತೀವಿ. ತಿಂತೀವಿ ಮತ್ತೆ 2 ಕಾಳು ಅವನೇ ಹಾಕ್ಸೋದಿಲ್ಲ. ಎಲ್ಲ ವಿಡಿಯೋಸ್ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ರೆ ನಾನು ಇಲ್ಲಿ ಕೊಡ್ಸಕ್ಕಾಗೋದು. ನೀವು ಅವ್ನು ನೋಡಿದ್ರೆ ಅವ್ನು ನಮ್ಗೆ ಕೊಡ್ತಾರೆ. ಅದೇ ಸಿಂಪಲ್, ಅವ್ನು ಕೊಡ್ಸ್ತಾರೆ, ಆಮೇಲೆ ಅವ್ನು ದುಡ್ಡು ಬರ್ಬೇಕು ಅಂದ್ರೆ ನೀವು ನೋಡ್ಬೇಕು. ಸೊ ಈಗ ಹೋಗೋಣ ಪವಿತ್ರ ತಟ್ಟೆ ಇಡ್ಲಿ. ಎಲ್ಲರೂ ಬನ್ನಿ. ಪವಿತ್ರ ಇಡ್ಲಿ ಹೋಟೆಲ್ ಬೆಂಗಳೂರಿಂದ ಕರೆಕ್ಟಾಗಿ 68 ಕಿಲೋಮೀಟರ್ಸ್ ಆಗುತ್ತೆ. ಅದು ತುಮಕೂರು ರೋಡ್ ಹತ್ರ. ಪವಿತ್ರ ತಟ್ಟೆ ಇಡ್ಲಿ ಅಂತ ನೀವೇ ಗೂಗಲ್ ಮ್ಯಾಪಲ್ಲಿ ಹಾಕೊಂಡ್ರೆ ಆರಾಮಾಗಿ ಹೋಗ್ಬೋದು. ಆ್ಯಂಡ್ ತುಮಕೂರಿಗೆ ಹೋಗೋರು ಯಾರಾದರೂ ಇದ್ದರೆ ಹೈಲಿ ರೆಕಮೆಂಡೆಡ್. ಆರಾಮಾಗಿ ನೀವು ಪವಿತ್ರ ಇಡ್ಲಿ ಹೋಟೆಲ್ಗೆ ಹೋಗ್ಬೋದು ಹಾಗೂ ಟೇಸ್ಟ್ ಕೂಡ ಮಾಡ್ಬೋದು. ಸೊ ಗೈಸ್ ಈಗ ಬಂದಿದ್ದೀವಿ ಪವಿತ್ರ ತಟ್ಟೆ ಇಡ್ಲಿ. ಸೊ ಬೆಂಗಳೂರಿಂದ 45 ಕಿಲೋಮೀಟ್ರು ಈ ಪವಿತ್ರ ತಟ್ಟೆ ಇಡ್ಲಿ ಇರೋದು. ಆ್ಯಂಡ್ ಥ್ಯಾಂಕ್ ಗಾಡ್ ರಶ್ ಇಲ್ಲ. ಯೂಶಲಿ 8:30 ಮೇಲೆ ತುಂಬ ರಶ್ ಇರುತ್ತೆ. ನಾವು 7:30ಗೆ ಬಂದಿರೋದ್ರಿಂದ ಸೊ ನಾವು ರಶ್ಶಿಂದ ತಪ್ಪಿಸ್ಕೋಬೋದು. ಬಟ್ ಯೂಶಲಿ ನೀವು ನೋಡ್ಬೋದು ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಆ್ಯಂಡ್ ತುಂಬ ಜನ ಇರ್ತಾರೆ. ರೇಟಿಂಗ್ಸು ಅಷ್ಟೇ ಚೆನ್ನಾಗಿದೆ. ಎಲ್ಲ ಪೊಲೀಸವರಿಂದ ಹಿಡಿದು ಎಲ್ಲರೂ ಬಂದಿದ್ದಾರೆ ಇಲ್ಲಿ. ಸೊ ಮೊದಲೇದಾಗಿ ಪ್ರೈಸ್ ತುಂಬ ಅಫೋರ್ಡಬಲ್ ಆಗಿತ್ತು. ಆರಾಮಾಗಿ ನಾವು ಈ ದುಡ್ಡಲ್ಲಿ ತಿನ್ಬೋದು. ಏನು ಕಾಸ್ಟ್ ಸೆಲ್ಫ್ ಸರ್ವಿಸ್ ಅನ್ಸಲ್ಲ. ನೀವೇ ಬಂತು ಟೋಕನ್ ಕೊಟ್ಬಿಟ್ಟು ನೀವು ಆರ್ಡ್ರ್ ಮಾಡಿರೋ ಫುಡ್ನ ತೊಗೋಬೇಕಾಗತ್ತೆ. ಸೊ ಸೀಟ್ಗಳನ್ನೂ ಅಷ್ಟೇ ಜಾಗ ಇರಲ್ಲ, ಕೆಲವೊಂದ್ಸತಿ ನೀವೇ ಜಾಗ ಇಟ್ಕೊಂಡ್ಬಿಡ್ಬೇಕಾಗತ್ತೆ. ಆ್ಯಂಡ್ ಸೆಕೆಂಡ್ ಮೇನ್ ಥಿಂಗ್ ಬಂದುಬಿಟ್ಟು ಒಳಗಡೆ ಹೋಗಿ ನೋಡೋಣ ಬನ್ನಿ. ನಾವು ಹೋಟೆಲ್ಗಳು ವಿಸಿಟ್ ಮಾಡಿದಾಗ ಯಾವಾಗಲೂ ಒಂದು ಭಯ ಇರುತ್ತೆ ಹೇಗೆ ಇಟ್ಕೊಂಡಿರ್ತಾರೆ ಅಂತ. ನನಗನ್ನಿಸ್ತು ನಿಜವಾಗ್ಲೂ ಪಾರ್ಸಲ್ಗಾಗಿರ್ಬೋದು, ಏನೋ ನೀಟಾಗಿ ಕೊಡೋರ್ಗಾಗಿರ್ಬೋದು ತುಂಬ ಹೈಜೀನ್ ಮೇಂಟೈನ್ ಮಾಡ್ತಿದ್ರು. ಆ್ಯಂಡ್ ಒಂದು ಇದರಲ್ಲಿ ತಪ್ಪಲೆ ಒಳಗಡೆ ಹಾಕೋದಕ್ಕೆ ಸುಮಾರು 100ರಿಂದ 125 ಇಡ್ಲಿನ ತಟ್ಟೆ ಇಡ್ಲಿನ ಇಡ್ತಾರಂತೆ. ಸೊ ಅವ್ರನ್ನ ಕೇಳಿದ್ವಿ. ಸೊ ಟೋಟಲಾಗಿ ಅಲ್ಲಿ 3 ಅಬೆ ಇತ್ತು. ಸೊ 120 ಅಂದರೂ ಕರೆಕ್ಟಾಗಿ ಒಂದು 360 ಇಡ್ಲಿ ಅವರು ಒನ್ ಟೈಮ್ ಬೇಯಿಸ್ತಾರೆ. ಆ್ಯಂಡ್ ಅದನ್ನು ಬಿಸಿ ತಟ್ಟೆ ಇಡ್ಲಿ ಅಲ್ಲಿದ್ದಲ್ಲೇ ಎತ್ತು ಕೊಡ್ತಿದ್ರು ಎಲ್ರಿಗೂ. ಆ್ಯಂಡ್ ನೋಡ್ಬೋದು. ಹಾಗೆ ಆ ಕಡೆ ಬಂತು ಅಂದರೆ ದೋಸೆ ಇದೆ. ಸೊ ಇಲ್ಲೂ ಅಷ್ಟೇ ಸೆಟ್ಟು ಮಸಾಲೆ ಪ್ಲೇನ್ ಅಂತ ಹೇಳ್ತಾ ಇರ್ತಾರೆ. ಆ್ಯಂಡ್ ಬಿಸಿ ವಡೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ. ಸೊ ಬಿಸಿ ವಡೆ ಅಲ್ಲಿದ್ದಲ್ಲೇ ಮಾಡ್ತಿದ್ರು. ಸೊ ನೀವು ಅದನ್ನು ನೋಡ್ಬೋದು. ಸೊ ಅದು ಮುಂದೆ ಹೋದರೆ ನಿಮ್ಗೆ ಇನ್ನೇನು ತರಕಾರಿಗಳನ್ನ ಅದು ಇದು ಕಟ್ ಮಾಡ್ತಿರೋ ಇಷ್ಟೇ. ಅವರು ಜಾಸ್ತಿ ಬೇಜಾನ್ ಐಟಮ್ಗಳು ಇಟ್ಟಿಲ್ಲ. ಸೊ ಇಡ್ಲಿ, ವಡೆ, ದೋಸೆ, ಟೀ, ಕಾಫಿ. ಸೊ ನಾವು ಕೊನೆದಾಗೆ ಕಾಫಿ ತೊಗೊತೀವಲ್ಲ, ಸೊ ಕಾಫಿ. ಸೊ ಇಷ್ಟು ಬೇಸಿಕ್ ಇಟ್ಟಿದ್ರೆ. ಬಟ್ ತುಂಬ ಜನ ಏನಕ್ಕೆ ಬರ್ತಾರೆ ಅಂದರೆ ಹೇಳ್ತೀನಿ ಬನ್ನಿ. ನಾವಂತೂ ಎಲ್ಲ ಟೇಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಆದ್ದರಿಂದ ಒಂದು ತಟ್ಟೆ ಇಡ್ಲಿ ಹಾಗೂ ಒಂದು ವಡೆ ಹಾಗೂ ಒಂದು ಮಸಾಲೆ ದೋಸೆ, ಆ ಥರ 8 ಜನಕ್ಕೂ 8 ತಟ್ಟೆ ಇಡ್ಲಿ 8 ಮಸಾಲೆ ದೋಸೆ ಆರ್ಡ್ರ್ ಮಾಡಿಬಿಟ್ವಿ. ಸೊ ಕಾಸ್ಟ್ ನಿಮಗೆ ಓವರಾಲು ಒಂದು 1,200 ರೂಪಾಯಲ್ಲಿ ಆಗೋಯ್ತು. ಸೊ ಅದೇ ಜನ ಜಾಸ್ತಿ ಇದ್ವಲ್ಲ. ಸೊ ಅಲ್ಲೇ ನಿಮಗೆ ಬಿಲ್ ಕಾಣಿಸ್ತಿದೆ ಎಷ್ಟಾಗಿರ್ಬೋದು ಅಂತ. ಸೊ ಬನ್ನಿ ಈಗ ತಿನ್ನೋ ಟೈಮ್ ಆಯಿತು. ಸೊ ಗೈಸ್ ನೋಡ್ಬೋದು ನಮ್ಮದು ಬಂತು. ಇವಾಗ ಬ್ಯಾಟಿಂಗ್ ಮಾಡ್ತಿದ್ದಾರೆ ಪಾಪ. ಎಲ್ಲ ಕೊಡ್ತಿರೋದು ನಮ್ಮ ರಾಘವ. ಎಲ್ಲರಿಗೂ ಅವನೇ ಕೊಡ್ತಿದ್ದಾನೆ. ನಿಜವಾಗ್ಲೂ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಎಲ್ರಿಗೂ ಅವನೇ ಕೊಡ್ತಿದ್ದಾನೆ. ಅವನೇ ಕೊಡ್ತಿರೋದು ಎಲ್ರಿಗೂ. ನೋಡಲ್ಲಿ ತಿರುಗಿ ನೋಡು, ಎಲ್ರಿಗೂ ಅವನೇ ಕೊಡ್ತಿರೋದು ಅವನು. ಸೂರಿ ಇವರಿಬ್ಬರು ತುಂಬ ಶ್ರಮಜೀವಿ ಅವರಿಬ್ಬರು.
ಹಚ್ಚಕ್ ಬರಲ್ಲ ಅವನಿಗೆ. ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ನಿಜವಾಗ್ಲೂ ಇಡ್ಲಿ ತುಂಬ ಥರ ಇದೆ. ಬಾಯಿಗೆ ಹಾಕೊಂಡಿದ್ದಷ್ಟೇ ಹೋಗ್ಬಿಡುತ್ತೆ ಬಾಯಿಗೆ ಅಂತ ಹೇಳಕ್ಕೆ ನಾನು ಏನು ಹೇಳಿದ್ರು ಕಾಮಿಡಿಯಾಗಿ ತಗೋತಾರೆ ಇಷ್ಟು ಚೆನ್ನಾಗಿದೆ. ತುಪ್ಪನೇ ಹಾಕಿಲ್ಲ, ತುಪ್ಪ ಚೆನ್ನಾಗಿದೆ ಅಂತ ನಾವು. ತುಪ್ಪ ಥರ ಒಳಗೋಗುತ್ತೆ ಅಂತ ಹೇಳಿ ಈ ಥರ ಹಿಂಸೆ ಕೊಟ್ಟರೆ ಜನಗಳಿಗೆ ಯಾರು ಬದುಕ್ತಾರೆ ಸರ್? ಬಟ್ ಇವ್ರು ಏನಾದ್ರು ಅಂದ್ಕೊಳ್ಳಿ, ನಿಜವಾಗ್ಲೂ ಪವಿತ್ರ ಸೂಪರೇ ಮಾಡಿದ್ರೆ ತಟ್ಟೆ ಇಡ್ಲಿ. ಪವಿತ್ರ ಮಾಡಿರೋದು ಹೋಟೆಲ್ ಮಾಡಿರೋದು. ಅದೇ ಪವಿತ್ರ ತಟ್ಟೆ ಇಡ್ಲಿ ಸೂಪರ್ ಆಗಿದೆ. ಸಾಂಬಾರು ಹೇಗಿದೆ ಅಂತ ನಾನು ತಿಂದು ಹೇಳ್ತೀನಿ. ಸಾಂಬಾರ್ ನಂದೇ ತಗೊಳ್ಳೋ. ನೋಡಿ ಅವ್ರು ಸಾಂಬಾರು ಕೇಳ್ತಿದ್ದಾರೆ, ಎಳೆಯರು ಸಾಂಬಾರು ಕೇಳಿದ್ರೆ ಹಾಕ್ಬಿಟ್ಟು ಸಾಂಬಾರು ಹಾಕಿದ್ದೀವಿ. ನಮ್ಮ ಅಪ್ಪನಾಡೆ ಮುಟ್ಟಲ್ಲ ಅವನನ್ನ. ನಾವು ಗೆಳೆಯರೆಲ್ಲ ತಿಂತೀವಿ. ಇನ್ನು ಕ್ಯಾಮ್ರಾ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಅಂದಮೇಲೆ ನಾವು ಹಿಂಗೆ ತಿನ್ನಿಸ್ತಾ ಇರ್ತೀವಿ. ಫ್ರೆಂಡ್ಸ್, ಚಾಲೆಂಜ್ ಮಾಡ್ತಾ ಇದ್ದೀವಿ. ಏನು ಚಾಲೆಂಜ್ ಅಂದರೆ ನೀರು ಇಷ್ಟು ಈ ನೀರು ಇಡ್ಲಿನ ಯಾರು ನೀರಿಗೆ ಹಚ್ಕೊಂಡು ತಿಂತಾರೋ ಅವರೇ ವಿನ್ನರ್. ಮಗ 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 ಆ ಥರ ಎಲ್ಲ ಮಾಡಿದ್ರೆ ಯಾರು ತಿನ್ನಲ್ಲ ಕಣೋ. ಸೊ ಫಸ್ಟ್ ಚಾಲೆಂಜ್ ಮಾಡ್ತಾ ಇರೋದು ಇವನು ಆಶು. ಮಚ್ಚ ನೀನು ಮಾಡಿಲ್ಲ ಅಂದರೆ ಪೇ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ. ರೆಡಿ? ಏನಾಗಲ್ಲ, ಪರವಾಗಿಲ್ಲ. ಅದನ್ನೇ ಎಲ್ಲರೂ ಹಚ್ಕೊಂಡು ಚೊಂಬಲ್ಲ. ರೆಡಿ ರೆಡಿ 3, 2, 1 ಗೋ. ಸಾಂಬಾರ್ ಹಾಂ, ಸಾಂಬಾರ್ ಒಂಚೂರು ನೀರು ಹಾಕ್ಬೇಕು ಅಂದರೆ ಜಸ್ಟ್ ಹಿಂಗೆ ಡಿಪ್ ಮಾಡಿ. ಓ ಮೈ ಗಾಡ್, ತಿಂದ ಕಣ್ರ. ನೋಡಿ ಇದ್ರಲ್ಲಿ ಒಂದು ಇಡ್ಲಿ ಪೀಸ್ ಇದೆ. ಇಡ್ಲಿ ಪೀಸ್ ಆದ್ರೂ ತಿಂತಾನೆ ಅವನು. ಏಯ್ ಮಚ್ಚ ತಿನ್ನು. ನೆಕ್ಸ್ಟ್ ಓ ಕಲರೇ ಚೇಂಜ್ ಆಗೋಯ್ತು ಮಚ್ಚ. ಈಗ ನೆಕ್ಸ್ಟ್ ಒಂದ್ಸೇ ಬರ್ತಾ ಇಲ್ಲ. ರೆಡಿ ಅಜ್ಜು ಆಗತ್ತ. ಪಾಪ ಅವ್ರು ಬಾಯ್ಬಿಟ್ಟೆ ಮಾಡ್ಕೊಂಡ್ಬಿಡ್ತಾರೆ. ಅದು ಸ್ಪಿರಿಟ್. ಹೆಂಗಿತ್ತು ಅಂದ್ರೆ ಒಳ್ಳೆ ಟೇಸ್ಟಿ ಆಗಿತ್ತು, ಚಟ್ನಿ ಸಕ್ಕತ್ತಾಗಿತ್ತು, ಅದೆಲ್ಲ ಹೋಗ್ಬಿಡ್ತು. ಸೊ ಇಡ್ಲಿ ತಗೊಂಡಿದ್ದೀನಿ. ಚಟ್ನಿ, ಸಾಂಬಾರು, ನೀರು. ಒಂದ್ಸಲ ನೀರು ನೋಡ್ಕೊಂಡು ಯಾರು ನೋಡ್ತಿಲ್ಲ ತಾನೆ? ಯಾರು ನೋಡ್ತಾ ಇಲ್ಲ ಅಂತ ಇಲ್ಲ, ಎಲ್ಲರನ್ನೂ ಕರೆಸಿ ತೋರಿಸಿ. ಅಜ್ಜು ಬೇಗ ಅಜ್ಜು ಇನ್ನು ಚೆನ್ನಾಗಿದೆ. ಕೈ ನೀರು ಈ ನೀರನ್ನ ಕುಡಿತಾ ಇದಾರೆ ಬೆಂಕಿ. ಸೊ ಈಗ ದೋಸೆ ಬಂದಿದೆ. ನಿಂಗೆ ಇದು ಅದು ಕುಡಿ ಮಗ. ಚಾಲೆಂಜ್ ಕಣ, ಮಾಡು ಚಾಲೆಂಜ್. ಅದು ಕುಡಿ, ಏನಾಗಲ್ಲ. ಫ್ರೆಂಡ್ಸ್ ಚಾಲೆಂಜ್ ಕುಡಿಯೋದು, ಫ್ರೆಂಡ್ಶಿಪ್ ಎಲ್ಲ ಕುಡಿ. ಸಾಂಬಾರ್ ಅಷ್ಟೇ ಇದ್ದಿದ್ದು, ಅಷ್ಟೇ ಕುಡಿಯೋ. ಲೋ ಕಾಲ್ ಸೂಪ್ ತರ ಕುಡಿಯೋಲ್ಲ. ಲೋ ಕುಡಿಯೋ, ನಾನು ನಮ್ ಕುಡಿಯೋ ಅಷ್ಟೇ. ಇನ್ನು 3 ಜನ ಕುಡಿಸ್ಬೇಕು. ನೋಡಿ ಕುಡ್ದ, ಎಲ್ಲೆಲ್ಲ ಜಿದ್ದು ನಾನು ಯಾವ್ಯಾವ ಕೈ ಎಲ್ಲ ಜಿದ್ದು ಕುಡ್ದ ಅವನು. ನನ್ನ ಪಕ್ಕ ನನ್ನ ಪಕ್ಕ ಬಂದಿರೋದ್ರಿಂದ ಮತ್ತೆ ಕುಡಿಬೇಕು ಅವನು. ಮಚ್ಚ ಕುಡಿ ಮಚ್ಚ, ನನ್ನ ಪಕ್ಕ ಬಂದಿದೆ, ಕುಡಿಯೋದು ಕುಡಿ ಪಾಪ. ಕುಡಿ ಮಚ್ಚ. ಎಲ್ಲೋ ಕುಡ್ದೇ ಇಲ್ಲ ಮಚ್ಚ, ನೀನು ಕುಡಿದ್ಬಿಡ. ಸೊ ಗೈಸ್, ಇವಾಗ ದೋಸೆ ಟೇಸ್ಟ್ ಮಾಡ್ತಾ ಇದೀವಿ. ದೋಸೆ ಅಂತೂ ನೋಡಿ ಹಿಂಗೆ ಬಟ್ಟಲ್ ಹಿಂಗಿದೆ, ಲೈಟ್ ಆಗ್ತಿದೆ ಹಿಂಗೆ ಹಿಂಗೆ ಸೌರ್ಕೊಂಡು ಸ್ಲೈಡ್ ಆಗ್ತದೆ. ಬಟನ್ ಹಿಂಗೆ ತಿನ್ಬೇಕು. ದೋಸೆ ಅಂತೂ ಇಡ್ಲಿನಿಂದ ಸಕ್ಕತ್ತಾಗಿದೆ. ಮಸ್ಟ್ ಟ್ರೈ ದೋಸೆ.
ನಿಮ್ಮ ಮನೇಲಿ ಮಾಡಿದಾಗ ನೆನಪಾಗುತ್ತೆ. ತುಂಬ ಏನು ಓವರ್ ರೇಟೆಡ್ ಥರ ತುಪ್ಪ ಅದು ಕರೆಕ್ಟಾಗಿದೆ ದೋಸೆ. ಸೂಪರ್ ಆಗಿದೆ, ಆಲೂಗಡ್ಡೆ ಆಗಿದೆ ಆ್ಯಕ್ಚುಲಿ. ಸೂಪರ್ ಆಗಿದೆ ಆಲೂಗಡ್ಡೆ ಇತ್ತು, ಆಲೂಗಡ್ಡೆ ಪಲ್ಯ. ಸೊ ಇಲ್ಲಿ ಬಂದರೆ ಪವಿತ್ರ ಬಂದರೆ ಮಿಸ್ ಮಾಡಿದೆ ದೋಸೆ ತಿಂದು. ಏನು ಮಾಡೋದು ಆ್ಯಕ್ಚುಲಿ ಏನು ಗೊತ್ತಾ ಇದು ಚಾಲೆಂಜ್ ಇವ್ರು ಮಾಡೋಕೆ ಫಸ್ಟು ದೋಸೆ ಜೊತೆ ಚಾಲೆಂಜ್ ನನ್ನ ಪಕ್ಕದಲ್ಲಿ ಬಂದ್ಮೇಲೆ ಅದು ಎಲ್ಲರೂ ಅದೇ ಮಾಡ್ತಿದ್ದಾರೆ. ಒಂದು ಪೀಸ್ ದೋಸೆ ತೊಗೊಳ್ಬೇಕ. ದೋಸೆ ದೇವರೇ ಮಾಡ್ತಿದ್ದೆ. ಎಲ್ಲರೂ ನಾನು ಪ್ರಶ್ನೆ ಮಾಡ್ದೆ, ಅವನು ಮಾಡ್ದೆ, ಗೌರವ ಮಾಡಲಿಲ್ಲ. ತಿನ್ಬಿಡು ಬೇಗ. ಒಂದು ಪೀಸ್ ದೋಸೆ ತಗೋ, ಇದನ್ನ ಮಿಕ್ಸ್ ಮಾಡ್ಕೊಂಡು ಇರು ಒಂದು ಪೀಸ್ ದೋಸೆ ತಗೋ. ಬೆಣ್ಣೆ ಮಾಡಿದಾರಲ್ಲ ಸ್ವಲ್ಪ ಚಟ್ನಿ, ಸಾಂಬಾರು, ಇದು ನೀರು ಫುಲ್ ಹಚ್ಕೋಬೇಕು. ಫುಲ್ ಡಿಪ್ ಮಾಡಬೇಕು. ಡಿಪ್ ಮಾಡಿಲ್ಲ, ಇಲ್ಲ ಚಾಲೆಂಜ್ ಅಲ್ಲ ಇದು. ಅದಕ್ಕೆ ಡಿಪ್ ಮಾಡು, ನೀವು ಡಿಪ್ ಮಾಡು, ಡಿಪ್ ಮಾಡಲು ಕ್ಯಾಮ್ರಾ ಇದೆ. ಹಾಂ ತಿನ್ನು. ಆಕ್ಚುಲಿ ಕಲರ್ ಏನಕ್ಕೆ ಗೊತ್ತಾ, ಆಶು ಇಡ್ಲಿ ತಗೊಂಡು ಸಾಂಬಾರ್ನ ಅಲ್ಲೇ ಕೈಯೆಲ್ಲ ಇಟ್ಟ. ಗ್ಯಾಂಗಲ್ ಬೆಂಕಿ ಜಾಸ್ತಿ ಆಡ್ತಿರೋದ್ರಿಂದ ಆ ಮಿಕ್ಕಿರೋ ನೀರಲ್ಲಿ ಎಲ್ಲರೂ ಕೈ ಎದಿತಾರೆ ನೋಡಿ. ಅವನು ಕೈ ಹಚ್ತಾನೆ, ಇವನು ಕೈ ಹಚ್ತಾನೆ, ಎಲ್ಲರೂ ಅಜ್ಜಿರೋ ಕೈನ ಆ ಪಡ್ಡಿ ಮಗ ಕುಡಿಬೇಕು. ಕುಡಿಸ್ತೀವಿ ನೋಡಿ. ಕುಡಿತಿದ್ದಾನೆ. ತಟ್ಟೆ ಇಡ್ಲಿ ಹೆಂಗೆ ಖುಷಿ ಆಯ್ತಾ, ಇಷ್ಟ ಆಯ್ತಾ ಪವಿತ್ರ? ಫಸ್ಟ್ ಟೈಮ್ ಅಲ್ಲ, ಸೊ ತುಂಬ ಇಷ್ಟಪಟ್ಟು ಸೆಕೆಂಡ್ ಟೈಮ್ ಬರ್ತಾ ಇರೋದು. ತುಂಬ ಚೆನ್ನಾಗಿದೆ ಇಡ್ಲಿ, ಎಸ್ಪೆಷಲಿ ವಡೆ ಡಿಪ್ ಇನ್ ಸಾಂಬಾರ್, ಸಾಂಬಾರ್ ಡಿಪ್ ಇನ್ ಇರ್ಲಿಲ್ವಲ್ಲ ವಾಟರ್, ಫಿಂಗರ್ ಡಿಪ್ ಇನ್ ವಾಟರ್. ಒಟ್ಟಲ್ಲಿ ನಿನಗೆ ಇಷ್ಟ ಆಯ್ತಾ? ಹೌದು, ವಡೆ ಸಾಂಬಾರ್ ಸೂಪರ್, ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಡ್ರೈವ್ ಫಸ್ಟ್ ಆಫ್ ಆಲ್ ಸೂಪರು. ಅದಾದಮೇಲೆ ಇಡ್ಲಿ ಸಖತ್ತು ವಿತ್ ಬೆಣ್ಣೆ ಅಲ್ಟಿಮೇಟ್. ವೆಂಕಿ ನೀನು ಎಲ್ಲಾರು ಕೈಯಲ್ಲಿ ಅಜ್ಜಿರೋದನ್ನ ಟೇಸ್ಟ್ಲೆಸ್ ಆಗಿಲ್ಲ. ಹೋಲಿ ವಾಟರ್ ಹೆಂಗಿತ್ತು? ಓಕೆ, ಮತ್ತೆ ಇಡ್ಲಿ ಹೆಂಗಿತ್ತು, ದೋಸೆ ಹೆಂಗಿತ್ತು? ಇಡ್ಲಿ ಸೂಪರ್ಲೆ ಸಾಫ್ಟ್ ಆಗಿತ್ತು, ಬೆಣ್ಣೆ ಬೇರೆ, ವಡೆ ಫುಲ್ ಕ್ರಿಸ್ಪಿ, ದೋಸೆಯಲ್ಲಂತೂ ಆಲೂಗಡ್ಡೆ ಪಲ್ಯ. ಒಂದಷ್ಟು ದೂರ ಡ್ರೈವ್ ಮಾಡ್ಕೊಂಡು ಬಂದಕ್ಕೆ ಸ್ವಲ್ಪ ಹೊಟ್ಟೆ ತುಂಬಿತು. ಚೆನ್ನಾಗಿತ್ತು ಇಡ್ಲಿ. ನಂಗೆ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಬೆಣ್ಣೆ. ಇಡ್ಲಿ ದೋಸೆಗೆ ಅವ್ರು ಬೆಣ್ಣೆ ಕೇಳಿದ ತಕ್ಷಣ ಇಷ್ಟು ದಪ್ಪ ಬೆಣ್ಣೆ ಹಾಕಿದ್ರು, ಇಷ್ಟು ದೊಡ್ಡದು. ಬಟ್ ಅದು ಎಕ್ಸ್ಟ್ರಾ ಬೆಣ್ಣೆನೇ ಅದು. ಬಟ್ ಆ ಬೆಣ್ಣೆಗೆ ಬಿದ್ದ ತಕ್ಷಣ ಕರಗಿದ್ದಕ್ಕೆ ಟೇಸ್ಟ್ ಸಖತ್ತಾಗಿತ್ತು. ಬಾಯಲ್ಲಿ ಇಡ್ತಿದ್ದಂಗೆ ಫುಲ್ ಕರ್ಗೋಯ್ತು ಇಡ್ಲಿ ಎಲ್ಲ. ದೋಸೆ ಎಲ್ಲ ಸಖತ್ತಾಗಿತ್ತು. ಆದ್ರೂ ಇವನು ಅರ್ಧ ದೋಸೆ ಬಿಟ್ಟ. ಫುಲ್ ತಿಂದಿದ್ದೀನಿ. ಅವ್ನು ಬಿಟ್ಟಿರೋದು ನೀನು ಬಿಟ್ಟಿಲ್ವಾ? ಚೂರು ಬಿಟ್ಟಿಲ್ಲ, ಸತ್ಯವಲ್ಲ, ಹೆಂಗೆ ತಿಂದಿದ್ದಾನೆ. ಫೈನಲ್ ಆಗಿ ನನಗೆ ನನ್ನ ರಿವ್ಯೂ ಏನಂದ್ರೆ, ನನಗೆ ಇಡ್ಲಿಗಿಂತ ನಾನು ಹೇಳ್ತೀನಿ. ಈಗ ನಾನು ಬಂದು ಬೆಳಿಗ್ಗೆ ಪಿಕ್ ಮಾಡಿದೆ, ಅದೇನ ಅದ್ರಲ್ಲಿ ಏನು ದೊಡ್ತಾನೆ ಏನಿತ್ತು, ಅದ್ರಲ್ಲಿ ದೊಡ್ತಾನೆ ನೀನು ಬಂದು ಪಿಕ್ ಮಾಡಿ ಫ್ರೆಂಡಾಗಿ ಪಿಕ್ ಮಾಡ್ಬೇಕಣ. ಸೊ ಗೈಸ್, ಬೆಳಗ್ಗೆ ಇವಾಗ ಇಡ್ಲಿ ಸಕ್ಕತ್ತಾಗಿತ್ತು ಆ್ಯಂಡ್ ದೋಸೆನೂ ಚೆನ್ನಾಗಿತ್ತು. ನನಗೆ ಇಡ್ಲಿಗಿಂತ ಜಾಸ್ತಿ ಇಷ್ಟ ಆಗಿದ್ದು ದೋಸೆ. ಆ ಬೆಣ್ಣೆ ದೋಸೆ, ಆಮೇಲೆ ಆಲೂಗಡ್ಡೆ ಪಲ್ಯ, ಆಮೇಲೆ ಚಟ್ನಿ ಸಾಂಬಾರು ಎಲ್ಲ. ದೋಸೆ ಒಳಗೆ ಸ್ವಲ್ಪ ರೆಡ್ ಚಟ್ನಿ ಹಾಕ್ಬೇಕು. ರೆಡ್ ಚಟ್ನಿ ಇರಬೇಕಾಯ್ತು, ಬಟ್ ಇಟ್ಸ್ ಓಕೆ. ಮಸಾಲೆ ದೋಸೆ ಅಂತಾರೆ, ಬಟ್ ಆ ಮಸಾಲೆ ಇದ್ರೆ ಮಸಾಲೆ ದೋಸೆ, ಇಲ್ಲಾಂದ್ರೆ ಅದು ಆಲೂಗಡ್ಡೆ ಪಲ್ಯ ಆರ್ಡರ್ ಮಾಡಿದ್ದು. ಅದು ಮಸಾಲೆ ದೋಸೆ, ಬಟ್ ಮಸಾಲೆ ಇದ್ದಿದ್ರೆ ಚೆನ್ನಾಗಿರೋದು. ಸೊ ಮಸಾಲೆ ದೋಸೆಗೆ ಕಾಫಿ ಹೇಗಿತ್ತು? ಕಾಫಿ ಚೆನ್ನಾಗಿತ್ತು. ಕಾಫಿ ನಾರ್ಮಲ್ ಆಗಿ ಇತ್ತು ಮಚ್ಚ. ನಾನು ಸುಮ್ಮನೆ ಡೈವ್ಗಳ ಬೇಡ, ಕಾಫಿ ಎಲ್ಲ ಕಡೆ ಹೆಂಗೆ ಕುಡಿತೀವಿ ಹಂಗೆ ಇತ್ತು. ಇವ್ರೇನೇನೋ ಕಾಫಿಗೆ ಏನೇನೋ ಬಿಲ್ಡಪ್ ಹಾಕೋದು. ಬಟ್ ನೀವು ನನಗೇನು ಅನಿಸ್ತು ಅಂದರೆ, ಅಲ್ಲಿಂದ ಡ್ರೈವ್ ಮಾಡ್ಕೊಂಡು ಬಂದು ಇಲ್ಲಿ ತಿನ್ಬೇಕು ಅನ್ನೋಷ್ಟು ವರ್ತ್ ಅನಿಸ್ಲಿಲ್ಲ ನನಗೆ. ಹೌದು, ನನಗೂ ಹಂಗೆ ಅನಿಸ್ತು. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ದೇವ್ರ ರಂಜಾನ್ ಟೈಮಲ್ಲಿ ನಿನ್ಗೆ ಒಳ್ಳೇದಾಗ್ತದೆ ಬಂದಾಗ ಇಲ್ಲಿ ತಿನ್ನೋದಕ್ಕೆ ಒಳ್ಳೆ. ಇದು ಈ ಹೋಟೆಲ್ ಏನಕ್ಕೆ ಹೆಸರು ಅಂದರೆ, ತುಮಕೂರು ಹೈವೇ ಪಕ್ಕದಲ್ಲೇ ಇರೋದು ಇದು. ಈ ತುಮಕೂರು ಆಲ್ಮೋಸ್ಟ್ ಟ್ರಾವೆಲಿಂಗ್ ಇದೇ ರೂಟಲ್ಲೇ ಹೋಗೋದು. ಹಂಗಾಗಿ ಜನ ಇದು ಬೆಸ್ಟ್ ಚೆನ್ನಾಗಿದೆ ಅಂದ್ಬಿಟ್ಟು ಇಲ್ಲೇ ಜನ ಬಂದು ತಿನ್ನೋದು. ಜಾಸ್ತಿ ಲಾಕ್ ಮಾಡೋನೆ. ಹೇಳು ಕರೆಕ್ಟಾಗಿ ಹೇಳು. ಹೆಂಗೆ ನಾನು ಅಲ್ಲಿ ಹೇಳ್ತಲ್ವ ಲೋಕಲ್ ಬೇವರ್ಸಿ. ನೀವು ಅಪ್ಪ ಅಮ್ಮ ಇದನ್ನು ಹೇಳ್ಕೊಟ್ಟಿರೋದು. ನಾನು ನಾರ್ಮಲಾಗಿ ಜಾಸ್ತಿ ಬಂದಿದ್ದೀನಿ, ಸೊ ನನಗೆ ಯಾವಾಗಲೂ ಇಷ್ಟ ಆಗುತ್ತೆ. ನೀವು ಬಂದು ಟ್ರೈ ಮಾಡಿ, ಎಂಜಾಯ್ ಮಾಡಿ. ಇಷ್ಟೇನಾ? ನೀನು ಲ್ಯಾಗ್ ಮಾಡೋದು ಬೇಡ, ಲ್ಯಾಗ್ ಮಾಡಿ. ಗೌರವ ಬರ ಬೇಗ ಬರ. ಹೇಗೆ ಅನಿಸ್ತು ಮಗ? ನಮ್ಮ ಮಲ್ಲೇಶ್ವರಂ 17 ಕ್ರಾಸಲ್ಲೇ ಚೆನ್ನಾಗಿತ್ತು ಇಡ್ಲಿ. ಇದು ಯಾವುದೋ ಖರಾಬ್ ಆಗಿದೆ, ನನಗೆ ಏನು ಅಷ್ಟು ಇಷ್ಟ ಆಗಲಿಲ್ಲ. ಇವ್ನು ಕರ್ಕೊಂಬಂದ ಅಂದ್ಬಿಟ್ಟು ಬಂದೆ ಅಷ್ಟೇ. ಸೊ ನೋಡಿ ಇಲ್ಲಿ ನೋಡಿ, ಏನಿದು? ಬಾಂಬೆ ಸೂರಿ.
ಡೈರೆಕ್ಟ್ ಆಗ್ಲಿ ಅಂತ ಬಾಂಬೆ ಬಾಂಬೆ ಸುರಿ ತಿನ್ನೋದಲ್ಲಿ ತಪ್ಪಿಲ್ಲ ಸೋಮ್ ತಿನ್ನೋದಲ್ಲಿ ತಪ್ಪಿಲ್ಲ ಹೆಂಗನ್ಸ್ತು ಹೇಳು ಹೆಂಗನ್ಸ್ತು ದೂರದಿಂದ ಬಂದಿದ್ವಲ್ಲ ಬೆಳಗ್ಗೆ ತುಂಬಾ ಲೇಟ್ ಅಪ್ಪ ಏನು ಹೇಳ್ದು 5:30 ಬಾರೋ ಅಂದ್ರೆ 7 ಗಂಟೆಗೆ ಬಂದ ಕರೆಕ್ಟ್ ಫಸ್ಟ್ ಅದೇನೆ ಲೇಟ್ ಆಗಿ ಬಂದಿದ್ದ ಇವನು ಎಲ್ರಿಗಿಂತ ಲೇಟ್ ಬಂದಿದ್ದು ಬ್ಲಾಗ್ ಮಾಡ್ತೀನಿ ಅಂತ ಬೇರೆ ನೀನು ಒಟ್ಟಲ್ಲಿ ಇಷ್ಟ ಆಯ್ತಲ್ವ ನಿನಗೆ ನೀನು ಬ್ಲಾಗ್ ಮಾಡಿದ್ವಲ್ಲ ತಿಂಡಿ ಇಷ್ಟ ಆಯ್ತು ಬಾಂಬೆಗೆಲ್ಲ ಕಡಿಮೆ ಅದೆಲ್ಲ ಡಿಸ್ಅಡ್ವಾಂಟೇಜ್ ಇದೆಲ್ಲ ಯಾರು ತಿನ್ಬೇಡಿ ಆರೋಗ್ಯಕ್ಕೆ ಹಾನಿಕಾರ ಬೆಳಿಗ್ಗೆ ನಮ್ದು ಸಂಬಳ 15K ಅಂತ ಹೇಳಿದ್ರೆ ಸೋಂಪಲ್ಲ ಇದು ಏನು ಪವಿತ್ರಂಗೆ ಪವಿತ್ರ ತಟ್ಟೆ ಇಡ್ಲಿಗೆ ಪವಿತ್ರ ತಟ್ಟೆ ಇಡ್ಲಿಗೆ ಎಲ್ಲರೂ ಬನ್ನಿ ತಿನ್ನಕ್ಕೆ ಎಲ್ಲರೂ ಬನ್ನಿ ಅಂದ್ರೆ ಅವ್ರು ಹತ್ತಿಸ್ತಾನೆ ನೆಕ್ಸ್ಟ್ ಟ್ಯಾಲೆಂಟ್ ಕಲಾವಿದಗೆ ಜೈ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳ್ರು ರೆಡಿ 1 2 ನನ್ನ ಮೇಲೆ ಹೋಗ್ಬೇಕಾದ್ರೆ ರೆಡಿ 1 2 3 ಗೋ ಲೈಕ್ ಮಾಡಿ ಹೇಳು ಲೈಕ್ ಮಾಡಿ ಗಂಟೆ ಒತ್ತಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಮುತ್ತು ಕಡೆ ಇದೇ ನನಗೆ ಖಂಡಿತ ಹೇಳ್ತಿದ್ದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಬೆಲ್ ಐಕಾನ್ ಒತ್ತಿ ಪ್ರೆಸ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ 2 ಸರಿ ಲೈಕ್ ಮಾಡಿ ಸಾಕು ಬಾಯ್ ಬಾಯ್ ಬೆಲ್ ಒತ್ತಿ